ಬೇಲೂರು ನಗರದ ಕೆಂಪೇಗೌಡ ರಸ್ತೆ ಹಾಗೂ ಬಿಕ್ಕೋಡು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಜೆಸಿಬಿ ಮತ್ತು ಇಟಾಚಿ ಯಂತ್ರಗಳ ಮೂಲಕ ಹಳೆಯ ರಸ್ತೆಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕುವ ಕಾರ್ಯ ಭರದಿಂದ ಸಾಗುತ್ತಿದೆ. ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಸಾರ್ವಜನಿಕರು ಸ್ವಾಗತ ವ್ಯಕ್ತಪಡಿಸಿದರೂ ಕಾಮಗಾರಿ ನಡೆಸುವ ವಿಧಾನ ಮಾತ್ರ ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಗುತ್ತಿಗೆದಾರರು ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ರಸ್ತೆ ಕಾಮಗಾರಿ ನಡೆಸುತ್ತಿರುವುದರಿಂದ ರಸ್ತೆ ಸಂಪೂರ್ಣ ಧೂಳಿನಿಂದ ಆವರಿಸಿಕೊಂಡಿದ್ದು, ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ವೃದ್ಧರು, ಮಕ್ಕಳು, ಕೂಲಿ ಕಾರ್ಮಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಧೂಳಿನ ನಡುವೆ ಓಡಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಈಗ ಏನು ನಾನು ಅಭಿ ಅಂತ ಚನ್ನಕೇಶ್ವರ ನಗರ ನಿವಾಸಿ. ಇಲ್ಲೇನಿದು ಬಿಕ್ಕೋಡು ರಸ್ತೆ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು 15 ದಿವಸದಿಂದ ಈ ರಸ್ತೆ ಆಗಲಿಕ್ಕೆ ಧೂಳು ಮತ್ತು ಇದು ಆಗ್ತಾಯಿದೆ. ಒಂದೇ ಒಂದು ಸಿಗ್ನಲ್ ಬೋರ್ಡ್ ಅಂತ ಯಾವುದೂ ಇಲ್ಲ ಇಲ್ಲಿ. ಹಾಗೆ ಮತ್ತು ಏನು ಇನ್ನೊಂದು ಸಮಸ್ಯೆ ಅಂದರೆ ಧೂಳಿಂದ ಭಾಳ ಹಿಂಸೆ ಆಗ್ತಿದೆ ಬೈಕಲ್ಲಿ ಓಡಾಡೋಂಥವ್ರಿಗೆ. ಈ ಧೂಳು ಅನ್ನೋದು ಕಣ್ಣಿಗೆ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆಗಾರರು ಅಂತ ಗೊತ್ತಿಲ್ಲ. ಈ ಗುತ್ತಿಗೆದಾರರ ಹತ್ರ ಮಾತಾಡಿದ್ರೆ ಉಡಾಫಿಯಾಗಿ ಉತ್ತರ ಕೊಡ್ತಿದ್ದಾರೆ ನಮಗೆ. ಏನಂತ ಅಂದರೆ ಇಲ್ಲಿ ಧೂಳು ಹಾಕ್ತಿದೆ ಸರ್, ನೀರು ಹಾಕಿ ಕೆಲಸ ಮಾಡಿ ನೀವು ಅಂದರೆ ನೀರು ಹಾಕಿದ್ದೀವಿ ರೀ, ಬೆಳಗ್ಗೆನೇ ಹಾಕಿದ್ದೀವಿ, ಮತ್ತೆ ಹಾಕೋಕ್ಕಾಗತ್ತಾ, ಈ ಥರ ಉಡಾಫಿಯಾದ ಉತ್ತರ ಕೊಡ್ತಿದ್ದಾರೆ. ದಯಮಾಡಿ ಇದಕ್ಕೆ ಎಚ್ಚೆತ್ಕೊಂಡು ನಮಗೆ ಎಲ್ಲ ಒಂದು ಪರಿಹಾರ ಕೊಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.